ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಸಿಂಪಲ್ ಆಗಿ ಒಂದು ಪವರ್ ಬ್ಯಾಂಕ್ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋ. ಗೈಸ್, ನಮಗೆ ಫಸ್ಟ್ ಬೇಕಾಗಿರೋ ಕಾಂಪೋನೆಂಟ್ಸ್ ತಗೋಬೇಕು. ಫಸ್ಟ್ ಒಂದು PVC ಶೀಟ್ ತಗೊಂಡಿದ್ದೀನಿ, ಮತ್ತೆ ಒಂದು ಪವರ್ ಬ್ಯಾಂಕ್ ಮಾಡೆಲ್. ಮೈನ್ ಅಂದರೆ ಇದು ನಮಗೆ ವಿಡಿಯೋದಲ್ಲಿ ಇದು ಇನ್ಪುಟ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜು ಇದೇ ನಮಗೆ ಕಲಿಸುತ್ತೆ ಮತ್ತೆ ತಗೊಳ್ಳುತ್ತೆ. ಮತ್ತೆ ಒಂದು 6 ಬ್ಯಾಟ್ರೀಸು ಲಿಥಿಯಂ ಅಯಾನ್ ಬ್ಯಾಟ್ರೀಸು ತಗೊಂಡಿದ್ದೀನಿ. ಇವು 18650 ಸೈಜ್ ಲಿಥಿಯಂ ಅಯಾನ್ ಬ್ಯಾಟ್ರೀಸು 6 ಬ್ಯಾಟ್ರೀಸ್ ತಗೊಂಡಿದ್ದೀನಿ. ಫಸ್ಟು ನಾವು ಇವಾಗ ಏನು ಮಾಡಬೇಕಂದ್ರೆ, ಈ ಬ್ಯಾಟ್ರೀಸನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಈ ಮದರ್ ಬೋರ್ಡ್ಗೆ ನಾವು ಸಾಲ್ಡರಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಫಸ್ಟು ಈ ಮದರ್ ಬೋರ್ಡನ್ನು PVC ಶೀಟ್ಗೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಆ USB ಪೋರ್ಟ್ಸ್ ಇದೆಯಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಚೆನ್ನಾಗಿ ಫಿಕ್ಸ್ ಆಗೋ ಥರ ಗ್ಯಾಪ್ ಇಲ್ಲದೆ ಕಟ್ ಮಾಡ್ಕೋಬೇಕು. ಮತ್ತು ಇವಾಗ ಡಿಸ್ಪ್ಲೇ ಅನ್ನೋದು ಕೂಡ ನಾವು ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಡಿಸ್ಪ್ಲೇಯನ್ನು ಕೂಡ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಸೈಜು ಜಾಸ್ತಿ ಇಲ್ಲದೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಒಂದು ಸಮಸ್ಯೆ ಬಂತು. ಏನಂದರೆ, ಇವಾಗ ಈ ಮದರ್ ಬೋರ್ಡನ್ನು ಇಲ್ಲಿ ಫಿಕ್ಸ್ ಮಾಡ್ತೀವಲ್ಲ ನಾವು, ಆವಾಗ ಈ ಡಿಸ್ಪ್ಲೇ ಅನ್ನೋದು ನಾವು ಫಿಕ್ಸ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ತೋರಿಸ್ತೀನಿ ನಿಮಗೆ. ಈ ಥರ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಈ ಥರ ಫಿಕ್ಸ್ ಮಾಡ್ಕೊಂಡು ನಾವು ಈ ಡಿಸ್ಪ್ಲೇ ಅನ್ನೋದು ಇಲ್ಲಿ ಹಿಂಗಿಟ್ರೆ ನೋಡಿ, PVC ಶೀಟ್ಗಿಂತ ಇನ್ನು ಒಳಗಡೆನೇ ಇದೆ, ಹೋಲ್ಗಿಂತ ಒಳಗಡೆನೇ ಇದೆ ಈ ಡಿಸ್ಪ್ಲೇ. ಹೈಟ್ ಅನ್ನೋದು ಇಲ್ಲ. ಇದು ಈ ಡಿಸ್ಪ್ಲೇಗಿಂತ ಆ USB ಪೋರ್ಟೇ ಹೈಟ್ ಆಗಿದೆ. ಅದಕ್ಕೆ ನಾನು ಡಿಸ್ಪ್ಲೇ ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ಡಿಸ್ಪ್ಲೇ ರಿಮೂವ್ ಮಾಡಿಕೊಂಡು ಆ ಡಿಸ್ಪ್ಲೇಗೆ ವೈರ್ಸ್ ಅನ್ನೋದು ಸಾಲ್ಡರಿಂಗ್ ಮಾಡ್ಕೋಬೇಕು. ಅಂದರೆ ನಾವು ಡಿಸ್ಪ್ಲೇ ಹಾಕ್ತೀವಿ, ಆದರೆ ವೈರ್ಸ್ ಹಾಕ್ಬಿಟ್ಟು ಹಾಕೋಣ. ಫಸ್ಟು ಡಿಸ್ಪ್ಲೇ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಫಿಕ್ಸ್ ಆಗುತ್ತೆ. ಫಸ್ಟ್ ಇವಾಗ ಏನಂದರೆ, ವೈರ್ಸ್ ಅನ್ನೋದು ಸಾಲ್ಡರಿಂಗ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಜಾಯಿಂಟ್ ಆಗಬಾರ್ದು. ಅದು ಜಾಯಿಂಟ್ ಆದರೆ ಆವಾಗ ನಮಗೆ ಶಾರ್ಟ್ ಆಗುತ್ತೆ. ಇಲ್ಲ ಅಂದರೆ ನೋಡಿ, ಇಲ್ಲಿ ಹೋಲ್ಸ್ ಇದೆಯಲ್ಲ, ಆ ಹೋಲ್ಸ್ಗೆ ವೈರ್ಸು ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಶಾರ್ಟ್ ಆಗದಿರ ನಾನು ವೈರ್ಸನ್ನು ಸಾಲ್ಡರಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಲ್ಡರಿಂಗ್ ಮಾಡಿಕೊಂಡು ಅದಕ್ಕೆ ಹೀಟ್ ಸಿಂಕ್ ಅನ್ನೋದು ಹಾಕ್ಕೊಂಡಿದ್ದೀನಿ. ನೀಟಾಗಿರಬೇಕು. ಆ್ಯಂಡ್ ಇವಾಗ ಈ ಮಾಡ್ಯೂಲ್ಗೆ ಇಲ್ಲಿ ನಾವು ವೈರ್ಸ್ ಅನ್ನೋದು ಸಾಲ್ಡರಿಂಗ್ ಮಾಡ್ಕೋಬೇಕು. ನೋಡಿ, ಡಿಸ್ಪ್ಲೇಯಿಂದ ಡೈರೆಕ್ಟಾಗಿ ಪವರ್ ಬ್ಯಾಂಕ್ ಮಾಡ್ಯೂಲ್ಗೆ ನಾವು ವೈರ್ಸು ಸಾಲ್ಡರಿಂಗ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಅನ್ನೋದು ಆಗಬಾರ್ದು. ಶಾರ್ಟ್ ಆದರೆ ಮತ್ತೆ ಸಾಲ್ಡರಿಂಗ್ ಮಾಡೋ ಥರ ಸಾಲ್ಡರಿಂಗ್ ಅನ್ನೋದು ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಹೀಟ್ ಸಿಂಕ್ ಹಾಕ್ಕೊಂಡು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ಮಾಡ್ಯೂಲನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಗ್ಲೂಯಿಂದ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಾಡಲನ್ನು ಮತ್ತು ಡಿಸ್ಪ್ಲೇಯನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೊಂದು ಶೀಟ್ಗೆ ಇದೊಂದು ಶೀಟ್ಗೆ, ಅಂದರೆ ಮಾಡಲ್ ಶೀಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇವಾಗ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಏನಂದರೆ, ಬ್ಯಾಟ್ರೀಸನ್ನು ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ಪಾಸಿಟಿವ್ಸ್ ಎಲ್ಲ ಒಂದು ಸೈಡ್ ತಗೊಂಡು ಪ್ಯಾರಲಲ್ ಕನೆಕ್ಷನ್ ಮಾಡ್ಕೋಬೇಕು. ಇದು 5 ವೋಲ್ಟ್ಸಿಂದನೇ ರನ್ ಆಗುತ್ತೆ ಈ ಮಾಡಲು. ಸೀರೀಸಲ್ಲಿ ಕೊಡಬಾರ್ದು ನಾವು. ಬ್ಯಾಟ್ರೀಸನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಳ್ಬೇಕು. ನಾನು ಫಸ್ಟು ಗ್ಲೂ ಹಾಕ್ಕೊಳ್ಳೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡದಲ್ಲಿ ಇಂಥ ಕಂಟೆಂಟ್ ಎಲ್ಲೂ ಕೂಡ ಸಿಗೋದಿಲ್ಲ. ಇಂಥ ಪವರ್ ಬ್ಯಾಂಕ್ ಮಾಡಲ್ ಕನ್ನಡದಲ್ಲಿ ಎಲ್ಲಾದರೂ ಇದೆಯೋ ಇಲ್ವೋ ನೋಡಿ ಒಂದ್ಸಲ ನನಗೂ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ID ಕೆಳಗಡೆ ಕೊಟ್ಟಿರ್ತೀನಿ. ನೋಡಿ, ಇವಾಗ ಪ್ಯಾರಲಲ್ಲಿ ನಾನು ಇದನ್ನು ಕನೆಕ್ಟ್ ಮಾಡಿಲ್ಲ, ಇನ್ನು ಬ್ಯಾಟ್ರೀಸನ್ನು ಕೂರಿಸ್ಕೊಂಡಿದ್ದೀನಿ. ಒಂದ್ಸಲ ವೋಲ್ಟೇಜನ್ನು ಚೆಕ್ ಮಾಡೋಣ. ನೋಡಿ, ಒಂದೊಂದು ಬ್ಯಾಟ್ರಿ ವೋಲ್ಟೇಜು ನೋಡಿ 3.9 ಬರ್ತಾ ಇದೆ. ಇದು ಸೆಕೆಂಡ್ ಬ್ಯಾಟ್ರಿ 3.9, ಇದು ಕೂಡ 3.9, 3.7, 3.9, 3.9. ಆಲ್ಮೋಸ್ಟ್ ಎಲ್ಲ ಬ್ಯಾಟ್ರಿಗಳು ಕೂಡ ಫುಲ್ ಚಾರ್ಜ್ ಆಗಿದೆ. ಯಾಕಂದರೆ ಅದು ನಾನು ಚಾರ್ಜ್ ಮಾಡಿಬಿಟ್ಟು ಮತ್ತೆ ಪವರ್ ಬ್ಯಾಂಕ್ ಮಾಡ್ತಾಯಿದ್ದೀನಿ. ಒಂದೊಂದು ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಹೆಂಗೆ ಚಾರ್ಜ್ ಮಾಡೋದಂತ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಮಾಡೋಣ. ಇವಾಗ ನೋಡಿ, ಎಲ್ಲ ಪ್ಯಾರಲಲ್ಲಿ ಒಂದು ವೈರ್ ತಗೊಂಡು ಅದಕ್ಕೆ ವೈರ್ ಮೇಲೆ ಇರೋ ಇನ್ಸುಲೇಷನ್ ತೆಗೆದುಬಿಟ್ಟು ನಾನು ವೈರ್ಸ್ ಅನ್ನೋದು ಸಾಲ್ಡರಿಂಗ್ ಮಾಡಿದ್ದೀನಿ. ಆ ಬ್ಯಾಟ್ರೀಸ್ ಮೇಲೆ ಸಾಲ್ಡರ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ಬ್ಯಾಟ್ರಿ ಹಾಕ್ತೀನಿ. ಯಾಕಂದರೆ ಈ ಡಿಸ್ಪ್ಲೇ ಅನ್ನೋದು ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಈ ಡಿಸ್ಪ್ಲೇ ಈ ಮಾಡಲ್ಸ್ಗೆ
ನಾವು ಔಟ್‌ಪುಟ್ ತಗೊಳಕ್ಕೆ ನಾವು ಅಂದರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಲಿಥಿಯಂ ಅಯಾನ್ ಬ್ಯಾಟರೀಸನ್ನು ಯೂಸ್ ಮಾಡ್ತೀವಿ. ಡಿಸ್‌ಪ್ಲೇಗೆ ಈ ಬ್ಯಾಟರಿ ಯೂಸ್ ಮಾಡ್ತೀವಿ. ಈ ಡಿಸ್‌ಪ್ಲೇನೇ ಅರ್ಧ ಚಾರ್ಜ್ ವೇಸ್ಟ್ ಮಾಡುತ್ತೆ, ಅಂದರೆ ತಗೊಳುತ್ತೆ ಈ ಬ್ಯಾಟರೀಸಿಂದ. ಅದಕ್ಕೆ ಈ ಬ್ಯಾಟರಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ಲು ಈ ಬ್ಯಾಟರಿಯನ್ನು ಕೂಡ ನಾವು ಪ್ಯಾರಲಲಲ್ಲಿ ಪಾಸಿಟಿವ್‌ಗೆ ನೆಗೆಟಿವ್‌ಗೆ ಸಾಲ್ಡರಿಂಗ್ ಮಾಡ್ಕೋಬೇಕು ನೋಡಿ. ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಸಾಲ್ಡರಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಪಾಸಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಯಿತು. ಈ ಮಾಡಲ್ ಇದೆಯಲ್ಲ, ಈ ಮಾಡಲ್ಲು ತುಂಬ ಕೆಪಾಸಿಟಿ ಇದು. ಒಂದು ಬ್ಯಾಟ್ರಿ ಇಕ್ಬಿಟ್ಟು ಆನ್ ಮಾಡಿದ್ರೆ ಇದು ಆನ್ ಆಗೋದಿಲ್ಲ. ಯಾಕಂದರೆ ಕರೆಂಟ್ ಅನ್ನೋದು ಜಾಸ್ತಿ ಬೇಕು ಇದಕ್ಕೆ. ಇವಾಗ ಮಾಡಲ್‌ಗೆ ಪಾಸಿಟಿವ್‌ಗೆ ನೆಗೆಟಿವ್‌ಗೆ ಸಾಲ್ಡರಿಂಗ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ 2 ವೈರ್ಸು ಸಾಲ್ಡರ್ ಮಾಡಿಕೊಂಡು ಔಟ್‌ಪುಟ್ ತಗೋಬೇಕು ಇಲ್ಲಿಂದ. ಈ 2 ವೈರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾಲ್ಡರ್ ಮಾಡ್ಕೊತೀನಿ. ನೋಡಿ ಸಾಲ್ಡರಿಂಗ್ ಮಾಡ್ಕೊಂಡಿದ್ದೀನಿ. ಟೋಟಲ್ ವೋಲ್ಟೇಜ್ ಒಂದ್ಸಲ ಚೆಕ್ ಮಾಡೋಣ. ಎಲ್ಲ ಬ್ಯಾಟ್ರೀಸ್ ವೋಲ್ಟೇಜು ನೋಡಿ 3.8 ಬರ್ತಾ ಇದೆ. 3.8 ಇವಾಗ ವೋಲ್ಟೇಜ್ ಅನ್ನೋದು 3.8 ಇರುತ್ತೆ. ಆದರೆ ಕರೆಂಟ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಈ ಪಾಸಿಟಿವ್ ನೆಗೆಟಿವ್ ಇಲ್ಲಿ ನೋಡಿ, ಪಾಸಿಟಿವ್ ಇಲ್ಲಿ ನೆಗೆಟಿವ್, ಈ 2 ಟರ್ಮಿನಲ್‌ಗೆ ಸಾಲ್ಡರ್ ಮಾಡಿಕೊಂಡು ನೋಡಿ, ನಾನು ಬಾಕ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ಬಾಕ್ಸ್ ರೆಡಿ ಮಾಡೋದು ವಿಡಿಯೋ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ PVC ಶೀಟು ಹೆಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಗ್ಲೂ ಹಾಕ್ಕೊಂಡು ಈ ಬ್ಯಾಟ್ರೀಸನ್ನು ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇಲ್ಲಿ ನೋಡಿ, ಗ್ಲೂ ಹಾಕ್ಕೊಂಡ್ಬಿಟ್ಟು ನಾನು ಬ್ಯಾಟ್ರೀಸನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ ಅಂತ. ಆ್ಯಂಡ್ ಇವಾಗ ಪಾಸಿಟಿವ್‌ಗೆ ನೆಗೆಟಿವ್‌ಗೆ ಬ್ಯಾಟ್ರಿಯಿಂದ ಪಾಸಿಟಿವ್ ನೆಗೆಟಿವ್, ಮಾಡಲ್ ಪಾಸಿಟಿವ್ ನೆಗೆಟಿವ್‌ಗೆ ಸಾಲ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಏನಂದರೆ ಮೇಲೆ ಒಂದು ಶೀಟು, ಪಕ್ಕದಲ್ಲಿರೋ ಶೀಟೆಲ್ಲ ಕಟ್ ಮಾಡಿಕೊಂಡ್ರೆ ನಮ್ಮ ಪವರ್ ಬ್ಯಾಂಕ್ ರೆಡಿ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಗೈಸ್ ಫಿನಿಶ್ ಆಗೋಯ್ತು ಪವರ್ ಬ್ಯಾಂಕ್ ರೆಡಿ ಮಾಡೋದು. ನೋಡಿ ಸೈಡಲ್ಲಿ ಬಟನ್ ಕೂಡ ಹಾಕಿದ್ದೀನಿ ನಾನು ಇಲ್ಲಿ. ಹಿಂಗೆ ಇಟ್ಕೋಬೇಕು ನೋಡಿ, ಹೊಸ ಪವರ್ ಬ್ಯಾಂಕ್ ಇದು, ಹಳೆಯದಲ್ಲ. ಕಾರ್ ಕೂಡ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೀಟಾಗಿದೆ, ಸ್ಮೂತಾಗಿ ನೋಡಿ. ಇಲ್ಲಿ ಒಂದು ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ಚು 2 ಟೈಪ್ ಆಗಿ ಇದು ವರ್ಕ್ ಆಗುತ್ತೆ. ಡಬಲ್ ಪ್ರೆಸ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ ಮಾಡಲ್ ಅನ್ನೋದು ನೋಡಿ. ಇವಾಗ ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ರೆ ಶಟ್ ಡೌನ್ ಆಗುತ್ತೆ, ಆಫ್ ಆಗೋಯ್ತು. ಇವಾಗ ನೋಡಿ, ಒಂದು ಪ್ರೆಸ್ ಮಾಡಿದ್ರೆ ಅದು ಬರೋದಿಲ್ಲ ನೋಡಿ, ಬರ್ತಾ ಇಲ್ಲ ನೋಡಿ. ಡಬಲ್ ಪ್ರೆಸ್ ಮಾಡಿದ್ರೆ ರಿಫ್ರೆಶ್ ಆಗಿ ಮತ್ತೆ ಆನ್ ಆಗುತ್ತೆ. ಆವಾಗೇ ನಮಗೆ ನಮ್ಮ ಮೊಬೈಲ್ ಕೂಡ ಚಾರ್ಜ್ ಆಗುತ್ತೆ. ಔಟ್‌ಪುಟ್ ವೋಲ್ಟೇಜ್ ಅನ್ನೋದು ಆವಾಗೇ ಬರೋದು. ಒಂದ್ಸಲ ನೋಡೋಣ. ನೋಡಿ ಇಲ್ಲಿ ಮೈಕ್ರೋ ಪಿನ್ನು ಮತ್ತು ಟೈಪ್ ಸಿ ಪಿನ್ನು ಮತ್ತು 5 ವೋಲ್ಟ್ಸು 2 ಆಂಪ್ಸ್ ಚಾರ್ಜರು ಮತ್ತು ಕ್ವಿಕ್ ಚಾರ್ಜರ್ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮಗೆ ಪರ್ಸೆಂಟೇಜು ಬ್ಯಾಟ್ರಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ತೋರಿಸುತ್ತೆ. ಇನ್ಪುಟ್ ಔಟ್ಪುಟ್ಟು ಇರುತ್ತೆ. ಕ್ವಿಕ್ ಚಾರ್ಜು ಮತ್ತು 5 ವೋಲ್ಟ್ಸ್ ಚಾರ್ಜು, 2 USB ಇದೆ. ಫಿನಿಶಿಂಗ್ ಅನ್ನೋದು ಚೆನ್ನಾಗಿರಬೇಕು ಏನೇ ಪ್ರಾಜೆಕ್ಟ್ ಮಾಡಲಿ. ಇವಾಗ ಒಂದು USB ಕೇಬಲ್ ತಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಟೈಪ್ ಸಿ, 2 ಟೈಪ್ ಸಿನೇ. 2ರಿಂದ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ವಿಡಿಯೋದಲ್ಲಿ, ವರ್ಕ್ ಆಗುತ್ತೆ ಅಂತ. ಸಿಂಪಲ್ಲಾಗಿ ನಮ್ಮ ಮೊಬೈಲನ್ನು 5000 ಇರೋ ಬ್ಯಾಟ್ರಿ ಕೆಪಾಸಿಟಿ ಇರೋ ಮೊಬೈಲನ್ನು ಆರಾಮಾಗಿ ನಾವು ಒಂದು 3 ಟೈಮ್ಸ್ ಚಾರ್ಜ್ ಮಾಡ್ಕೋಬೋದು. 3-4 ಟೈಮ್ಸ್ ಚಾರ್ಜ್ ಮಾಡ್ಕೋಬೋದು. ನೋಡಿ ಇವಾಗ ಮೊಬೈಲ್ ಚಾರ್ಜ್ ಮಾಡ್ತೀನಿ. ನೋಡಿ ಆನ್ ಆಗೋಯ್ತು, ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ಇವಾಗ ಇನ್ನೊಂದು 5 ವೋಲ್ಟ್ಸು ನೋಡಿ, ಇವಾಗ ಅಲ್ಲಿ ನೋಡಿ ಕ್ವಿಕ್ ಚಾರ್ಜ್ ಅನ್ನೋದು ಆನ್ ಆಗಿದೆ ನೋಡಿ. QC ಅಂತಿದೆಯಲ್ಲ, ಅದು ಕ್ವಿಕ್ ಚಾರ್ಜು, ಅದು ಆನ್ ಆಗಿದೆ. ಇವಾಗ 5 ವೋಲ್ಟ್ಸು 2 ಆಂಪ್ಸ್ ಅನ್ನೋದು ಆನ್ ಆಗಿಲ್ಲ. ಇದು ಆನ್ ಆಗಿಲ್ಲ ತಾನೇ, ಇದು ಆನ್ ಆಗುತ್ತೆ ನೋಡಿ ಇವಾಗ. ಇದು ನಾನು ಈ ಬ್ಲೂಟೂತ್ ಸ್ಪೀಕರ್ಗೆ ಚಾರ್ಜ್ ಮಾಡ್ತೀನಿ. ಇಲ್ಲಿ ಇಂಡಿಕೇಶನ್ ಇರುತ್ತೆ ಹೋಲಲ್ಲಿ ನೋಡಿ, ಕಾಣಿಸುತ್ತೆ ನಿಮಗೆ. ನೋಡಿ ರೆಡ್ ಕಲರ್ ಲೈಟ್ ಬಂತಲ್ಲಿ, ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ವೋ. ಇವಾಗ 2 ಆನ್ ಆಗಿರುತ್ತೆ. 5 ವೋಲ್ಟ್ಸು ಆನ್ ಆಗಿದೆ, 5 ವೋಲ್ಟ್ಸು ಆನ್ ಆಗಿದೆ, ಮತ್ತು ಇಲ್ಲಿ ಕೆಳಗಡೆ ಕ್ವಿಕ್ ಚಾರ್ಜ್ ಕೂಡ ಆನ್ ಆಗಿದೆ. ಮತ್ತು ಪಕ್ಕದಲ್ಲಿ ಪರ್ಸೆಂಟೇಜು ತೋರಿಸ್ತಾ ಇದೆ, ಮತ್ತು ರೈಟ್ ಸೈಡು ಮೇಲೆ ಔಟ್ಪುಟ್ ವೋಲ್ಟೇಜ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ನೋಡಿ. 5 ವೋಲ್ಟ್ಸ್ ರಿಮೂವ್ ಮಾಡಿದ್ರೆ 5 ವೋಲ್ಟ್ಸ್ ಆಫ್ ಆಯಿತು. ಮತ್ತು ಇವಾಗ ಕ್ವಿಕ್ ಚಾರ್ಜು ರಿಮೂವ್ ಮಾಡ್ತೀನಿ ನೋಡಿ, ಅದು ಕೂಡ ಆಫ್ ಆಯಿತು. ಕೆಳಗಡೆ ಕ್ವಿಕ್ ಚಾರ್ಜ್ ಅನ್ನೋದು ಆಫ್ ಆಯಿತು. ನನ್ನ ಮೊಬೈಲ್ ಕೂಡ
ಆಫ್ ಆಯಿತು. ಇವಾಗ ಮತ್ತೆ ಕನೆಕ್ಟ್ ಮಾಡ್ತೀನಿ. ನೋಡಿ ಕ್ವಿಕ್ ಚಾರ್ಜ್ ಅನ್ನೋದು ಆನ್ ಆಗಿತ್ತು. ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇದೆ ನೋಡಿ. ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇದೆ. ಎಕ್ಸ್ಪೆರಿಮೆಂಟ್ ಆದರೆ ಸಕ್ಸಸ್ ಆಯಿತು. ಆದರೆ ನೀವೇ ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಇದು ಕೂಡ ಚಾರ್ಜ್ ಆಗ್ತಾ ಇದೆ ನೋಡಿ, ರೆಡ್ ಲೈಟು ಒಳಗಡೆ ಬೀಳಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡದವರು ಯಾರಾದರೂ ನೋಡ್ತಾ ಇದ್ದರೆ, ಈ ಚಾನಲ್ ಎಲ್ಲ ಕನ್ನಡದಲ್ಲೇ ಇರುತ್ತೆ, ಕಂಟೆಂಟ್ ಎಲ್ಲ ಏನೇ ಹೇಳಿದ್ರು ಕನ್ನಡದಲ್ಲೇ ಹೇಳ್ತಾ ಇರ್ತೀನಿ ನಾನು. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪದೇ ಪದೇ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಪಡಬೇಡಿ. ನೋಡಿ 68 ಬಂತು. ಇಲ್ಲಿ ನೋಡಿ ಇವಾಗ ಈ ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕು. ಇವಾಗ ಲಾಂಗ್ ಪ್ರೆಸ್ ಮಾಡಿದರೆ ಶಟ್ ಡೌನ್ ಆಗೋಯ್ತು ನೋಡಿ. ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇಲ್ಲ ಅಂತ ಸಿಂಬಲ್ ಬಂತು, ಅಂದರೆ ಚಾರ್ಜ್ ಆಗ್ತಾ ಇಲ್ಲ ಇವಾಗ. ಇವಾಗ ನೋಡಿ ಡಬಲ್ ಪ್ರೆಸ್ ಮಾಡ್ತೀನಿ. ಸಿಂಗಲ್ ಪ್ರೆಸ್ ಮಾಡಿದ್ರೆ ಅದು ಬರೋದಿಲ್ಲ, ಡಬಲ್ ಪ್ರೆಸ್ ಮಾಡಬೇಕು ನೋಡಿ. ಆವಾಗ ಔಟ್ಪುಟ್ ವೋಲ್ಟೇಜ್ ಅನ್ನೋದು ಬರುತ್ತೆ. ಶಟ್ ಡೌನ್ ಕೂಡ ಮಾಡ್ಬೋದು ಇದನ್ನು. ಶಟ್ ಡೌನ್ ಮಾಡಿ ಮತ್ತೆ ಆನ್ ಮಾಡ್ಕೋಬೋದು.